ಎಲ್ಲರಿಗೂ ನಮಸ್ತೆ ಸ್ನೇಹಿತರೆ. 2025 ಮಾಘ ಪೌರ್ಣಿಮೆ ಫೆಬ್ರವರಿ 12ಕ್ಕೆ ಆಚರಿಸಲಾಗುತ್ತದೆ. ಲಕ್ಷ್ಮಿ, ವಿಷ್ಣು, ಚಂದ್ರದೇವ ಮತ್ತು ಸತ್ಯನಾರಾಯಣ ಪೂಜೆ ಈ ದಿನದ ಪ್ರಮುಖ ಆಚರಣೆಗಳಾಗಿವೆ. ಗಂಗಾ ಸ್ನಾನ ಮತ್ತು ಅಶ್ವತ್ಥ ಮರಕ್ಕೆ ಪೂಜೆ ಮಾಡುವುದು, ಉಪವಾಸ ಮಾಡುವುದರಿಂದ ವಿಶೇಷ ಫಲಗಳನ್ನು ತೆಗೆದುಕೊಳ್ಳಬಹುದು. ಜೊತೆಗೆ ಲಕ್ಷ್ಮೀ ಪೂಜೆ ಮಾಡುವುದರಿಂದ ಆರ್ಥಿಕ ಸಂಪತ್ತು ಲಭಿಸುತ್ತದೆ ಎಂದು ನಂಬಲಾಗಿದೆ. 2025 ಫೆಬ್ರವರಿ 12 ಬುಧವಾರ ಮಾಘ ಮಾಸದ ಹುಣ್ಣಿಮೆ ಬಂದಿರುತ್ತದೆ. ಬುಧವಾರದಂದು ಈ ಹುಣ್ಣಿಮೆ ಬಂದಿರುವುದರಿಂದ ಹೆಚ್ಚು ಶಕ್ತಿಯುತವಾಗಿದೆ. ಅದರಲ್ಲೂ ಮಾಘ ಮಾಸದ ಹುಣ್ಣಿಮೆ ಬಂದಿರುವುದು ಇನ್ನಷ್ಟು ಶಕ್ತಿ ಮತ್ತು ಮಹಿಮೆ ಹೊಂದಿದೆ. ಹುಣ್ಣಿಮೆ ದಿನ ಬೇವಿನ ಮರದ ಕೆಳಗೆ ಈ ಒಂದು ವಸ್ತುವನ್ನು ಯಾರು ಇಡುತ್ತಾರೋ ಅವರ ಜೀವನವೇ ಬದಲಾಗಿ ಕೋಟಿ ಹಣ ಕೈ ಸೇರುತ್ತದೆ. ಜೀವನದಲ್ಲಿರುವ ಎಲ್ಲ ಸಮಸ್ಯೆಗಳು ಮಾಯವಾಗುತ್ತದೆ ಹಾಗೂ ವ್ಯಾಪಾರದಲ್ಲಿ ಅಭಿವೃದ್ಧಿಯನ್ನು ಹೊಂದುವರು. ಫ್ರೆಂಡ್ಸ್, ನನ್ನ ವಿಡಿಯೋವನ್ನು ಮೊದಲನೇ ಬಾರಿ ನೋಡ್ತಾ ಇದ್ರೆ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಹಿಂದೂ ಧರ್ಮದಲ್ಲಿ ಬೇವಿನ ಮರ ಹಾಗೂ ಬೇವಿನ ಸೊಪ್ಪಿಗೆ ಎಷ್ಟೋ ಪ್ರಾಮುಖ್ಯತೆ ಇದೆ. ಈ ಮರವನ್ನು ಪೂಜಿಸಿದರೆ ಎಲ್ಲ ದೇವತೆಗಳು ಹಾಗೂ ಲಕ್ಷ್ಮಿ, ಸರಸ್ವತಿ, ಪಾರ್ವತಿಯು ಈ ಬೇವಿನ ಮರದಲ್ಲಿ ವಾಸವಾಗಿರುತ್ತಾರೆ ಎಂದು ಪುರಾಣಗಳು ಹೇಳುತ್ತವೆ. ಮುಖ್ಯವಾಗಿ ಪಾರ್ವತಿಗೆ ಈ ಬೇವಿನ ಮರ ಮತ್ತು ಸೊಪ್ಪು ಎಂದರೆ ತುಂಬಾನೇ ಪ್ರೀತಿ. ಆದ್ದರಿಂದಲೇ ಅಲಂಕಾರಕ್ಕೆ ಈ ಸೊಪ್ಪನ್ನು ದೇವಿಗೆ ಬಳಸುತ್ತಾರೆ. ಉಗ್ರ ಸ್ವರೂಪದ ದೇವತೆಗಳಾದ ಕಾಳಿಕಾ ದೇವಿ, ಚಂಡಿ, ಚಾಮುಂಡಿ ದೇವತೆಗಳನ್ನು ಶಾಂತಗೊಳಿಸಲು ಈ ಬೇವಿನ ಸೊಪ್ಪನ್ನು ಬಳಸುತ್ತಾರೆ. ಗ್ರಾಮ ದೇವತೆಗಳಿಗೂ ಈ ಸೊಪ್ಪು ತುಂಬಾನೇ ಇಷ್ಟ. ಅಲ್ಲದೆ ಈ ಮರದಲ್ಲಿ ದುರ್ಗಾ ದೇವಿ ಹಾಗೂ ಸೀತಾ ಮಾತೆಯು ವಾಸವಾಗಿರುತ್ತಾರೆ. ಇಷ್ಟೆಲ್ಲ ದೇವತೆಗಳು ವಾಸವಿರುವುದರಿಂದ ಇದನ್ನು ಅತ್ಯಂತ ಪವಿತ್ರ ಮರ ಎನ್ನುತ್ತಾರೆ. ಆದ್ದರಿಂದ ಈ ಬೇವಿನ ಮರವನ್ನು ಪ್ರತಿದಿನ ಅಥವಾ ಶುಕ್ರವಾರಗಳಂದು ಅಥವಾ ಹುಣ್ಣಿಮೆಯಂದು ಪೂಜಿಸುವುದರಿಂದ ನಮ್ಮ ಎಲ್ಲ ಪಾಪಗಳು ಕಳೆದು ಹೋಗುತ್ತವೆ ಹಾಗೂ ಅಷ್ಟೈಶ್ವರ್ಯ ಹಾಗೂ ದೈವ ಕೃಪೆ ನಮ್ಮ ಮೇಲಿರುತ್ತದೆ. ಈಗ ಮಾಘ ಮಾಸದ ಹುಣ್ಣಿಮೆ ದಿನದಂದು ಈ ಒಂದು ವಸ್ತುವನ್ನು ಬೇವಿನ ಮರದ ಕೆಳಗೆ ಹಾಗೆ ಜಗತ್ತಿನಲ್ಲಿ ಪ್ರತಿಯೊಬ್ಬರೂ ಒಂದೊಂದು ಕೊರಗನ್ನು ಹೊಂದಿರುತ್ತಾರೆ. ಸಂತಾನ ಇಲ್ಲ ಎಂದು, ಮಕ್ಕಳಿಗೆ ವಿದ್ಯೆ ಹತ್ತುತ್ತಿಲ್ಲ ಎಂದು, ಮದುವೆ ವಿಳಂಬವಾಗುತ್ತಿದೆ ಎಂದು, ಕೆಲಸ ಸಿಗುತ್ತಿಲ್ಲ ಎಂದು, ಯಾವ ವ್ಯಾಪಾರ ಶುರು ಮಾಡಿದರೂ ಲಾಭವಿಲ್ಲವೆಂದು, ಒಂದು ಚಿನ್ನಾಭರಣ ಕೊಂಡುಕೊಳ್ಳಲಾಗುತ್ತಿಲ್ಲ ಎಂದು, ಸಾಯುವುದರೊಳಗೆ ಒಂದು ಸ್ವಂತ ಮನೆ ಕಟ್ಟಿಕೊಳ್ಳಲಾಗುತ್ತಿಲ್ಲ ಎಂದು, ಮನೆಯಲ್ಲಿ ಆರೋಗ್ಯ ಚೆನ್ನಾಗಿಲ್ಲ ಎಂದು, ಹೀಗೆ ನಾನಾ ಸಮಸ್ಯೆಗಳಿಂದ ಪ್ರತಿಯೊಬ್ಬ ಮನೆಯಲ್ಲೂ ಒಂದು ಸಮಸ್ಯೆಯಿಂದ ಬಳಲುತ್ತಿರುತ್ತಾರೆ. ತಾಯಿ ಮಹಾಲಕ್ಷ್ಮಿಯ ಮುಂದೆ ಮನೆಯಲ್ಲಿ 2 ಲವಂಗಗಳನ್ನು ಮುಂದೆ ಇಟ್ಟು ನಿಮ್ಮ ಕೋರಿಕೆ ಅಥವಾ ಕಷ್ಟಗಳನ್ನು ಮನಸ್ಸಿನಲ್ಲಿ ದೇವರಿಗೆ ಒಪ್ಪಿಸಿ. ನಂತರ ಆ ಲವಂಗವನ್ನು ಬೇವಿನ ಮರಕ್ಕೆ ಹಾಕಲು ಸ್ವಲ್ಪ ನೀರು, ಹಾಲು, 1 ದೀಪ, ಅರಿಶಿಣ, ಕುಂಕುಮ, ಅಗರಬತ್ತಿ, ಬಿಳಿ ದಾರ ತೆಗೆದುಕೊಂಡು ಹೋಗಿ. ಮೊದಲು ಬೇವಿನ ಮರಕ್ಕೆ ನೀರನ್ನು ಹಾಕಿ. ನಂತರ 3 ದಾರಗಳನ್ನು ತಯಾರಿಸಿಕೊಳ್ಳಿ. 1 ದಾರಕ್ಕೆ ವಿಭೂತಿ, 1 ದಾರಕ್ಕೆ ಅರಿಶಿಣ ಹಾಗೂ ಇನ್ನೊಂದು ದಾರಕ್ಕೆ ಕುಂಕುಮವನ್ನು ಹಚ್ಚಿ ಇದನ್ನು ಒಟ್ಟಿಗೆ ಸೇರಿಸಿ ಮರಕ್ಕೆ 3 ಬಾರಿ ಸುತ್ತಿ ನಿಮ್ಮ ಕೋರಿಕೆ ಹೇಳಿಕೊಂಡು ಗಂಟು ಹಾಕಿ. ನಂತರ ಮರದ ಮುಂದೆ ದೀಪ ಹಚ್ಚಿ ಬೇವಿನ ಮರವನ್ನು ನಮಸ್ಕರಿಸಿ ನಿಮ್ಮ ಕಷ್ಟ ಹೇಳಿಕೊಳ್ಳಿ. ಹಾಗೆ 2 ಲವಂಗ ಹಾಕಿ ನಿಮ್ಮ ಕೋರಿಕೆ ಹೇಳಿಕೊಳ್ಳಿ. ಹಿಂತಿರುಗಿ ನೋಡದೆ ಮನೆಗೆ ಬಂದು ಬಿಡಿ. ಕುಂಕುಮ ಹಾಗೂ ಹೂವನ್ನು ತೆಗೆದುಕೊಂಡು ಹಿಂತಿರುಗಿ ನೋಡದೆ ಮನೆಗೆ ವಾಪಸ್ಸಾಗಿ. ಇದಾದ ನಂತರ ಕೆಲವೇ ದಿನಗಳಲ್ಲಿ